ಫಸ್ಟ್ ಆಫ್ ಆಲ್ ಈ ಅನಾಲಿಸಿಸ್ ವಿಡಿಯೋಗಳು ನಿಮ್ಮ ಥಿಯೇಟರ್ ಎಕ್ಸ್ಪೀರಿಯನ್ಸ್ನ ಹಾಳು ಮಾಡ್ತವೆ ಅಥವಾ ಗೊತ್ತಿಲ್ಲದೇನೋ ಒಂದಷ್ಟನ್ನು ಸ್ಪಾಯ್ಲ್ ಮಾಡ್ತವೆ ಅಂತ ನಿಮಗೆ ಅನ್ಸೋದಾದರೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಇಲ್ಲ ಸಿಕ್ಕಿರೋ ವಿಷಯಗಳನ್ನು ಡಿಸ್ಕಸ್ ಮಾಡೋಣ, ಅದರಲ್ಲೇನಿದೆ ಅನ್ನೋರು ನೀವಾಗಿದ್ರೆ ಬನ್ನಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ಆ್ಯಕ್ಚುಲಿ ಈ ಸಿನಿಮಾದ ಏನೇ ಕಂಟೆಂಟ್ ಹೊರಗಡೆ ಬಂದರೂ ಅದನ್ನು ಡ್ಯೂನ್ಗೆ ಹೋಲಿಸ್ತಾ ಇದ್ರು. ಕಾಸ್ಟ್ಯೂಮ್ಸ್ನಿಂದ ಹಿಡಿದು ಆ ಲುಕ್ ಆ್ಯಂಡ್ ಫೀಲ್ ತನಕ. ಅಫ್ಕೋರ್ಸ್ ಡಿಸ್ಟೋಪಿಯನ್ ವರ್ಲ್ಡ್, ಎಲ್ಲ ಹಾಳಾಗಿರುವಂಥ ಪ್ರದೇಶ ಅಂದರೆ ಅದು ಕಾಣೋದು ಅದೇ ರೀತಿ ಅಲ್ವಾ. ಬಟ್ ಇಲ್ಲಿ ನಾವು ಒಂದಷ್ಟು ವಿಷಯಗಳನ್ನು ನೋಡಿದಾಗ, ಸ್ಪೆಷಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಭೈರವನ ನೋಡಿದಾಗ ನನಗೆ ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್ ನೆನಪಾಗಿದ್ದಂತೂ ಹೌದು. ಅದು ಯಾಕೆ, ಹಾಗೆ ಈ ಟ್ರೈಲರಲ್ಲಿ ಏನೇನು ಇಂಪಾರ್ಟೆಂಟ್ ವಿಷಯಗಳಿವೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಕ್ಯಾರೆಕ್ಟರ್ಗಳ ಮೂಲಕ ನೋಡ್ಕೊಂಬರೋಣ ಬನ್ನಿ. ಮೊದಲು ಭೈರವ, ಇವನು ಒಬ್ಬ ಸೆಲ್ಫ್ ಆಬ್ಸೆಸ್ ಮನುಷ್ಯ, ಸೆಲ್ಫಿಶ್ ಕೂಡ. ಅವನಿಗೆ ಬೇರೆ ಯಾರು ಮ್ಯಾಟ್ರ್ ಆಗೋದಿಲ್ಲ. ಅಂಡ್ ಅದಕ್ಕೆ ತಕ್ಕ ಹಾಗೆ ಒಂದು ಡೈಲಾಗ್ ಕೂಡ ಇದೆ, ಪ್ರಪಂಚದಲ್ಲಿ ಒಂದೇ ಸೈಡ್ ಇರೋದು, ಅದು ನಿನ್ನ ಸೈಡ್, ಅಂದರೆ ನಮ್ಮ ಸೈಡ್. ಈವನ್ ಬುಜ್ಜಿ ಆ್ಯಂಡ್ ಭೈರವ ಸೀರೀಸಲ್ಲೂ ಹೇಳ್ತಾನೆ, ನಮ್ಮ ಭಾಷೆಯಲ್ಲಿ ಇಷ್ಟ ಆಗದೆ ಇರೋ ಒಂದೇ ಒಂದು ವರ್ಡ್ ಅಂದರೆ ಅದು ಹೆಲ್ಪ್ ಅಂತ. ಸೊ ಅವನಿಗೆ ಏನಿದ್ರೂ ಯೂನಿಟ್ಸ್ ಮ್ಯಾಟ್ರ್ ಆಗೋದು. ಕಳ್ಳತನೂ ಮಾಡ್ತಾನೆ, ಹೊಡಿತಾನೆ, ಸುಳ್ಳು ಹೇಳ್ತಾನೆ ಆ ಯೂನಿಟ್ಸ್ಗೋಸ್ಕರ. ಆ್ಯಂಡ್ ಯೂನಿಟ್ಸ್ ಬೇಕಾಗಿರೋದು ಕಾಂಪ್ಲೆಕ್ಸ್ಗೆ ಹೋಗೋದಕ್ಕೆ. ಅವನ ಗುರಿ ಅದೇ. ಯಾಕಂದರೆ ಅವನಿಗೆ ಅಲ್ಲಿ ನೀರು, ಗಾಳಿ, ಬೆಳಕು ಎಲ್ಲ ಸೂಪರಾಗಿ ಸಿಗುತ್ತೆ, ಅಲ್ಲಿ ಅವೆಲ್ಲ ಅಬಂಡೆಂಟ್ ಆಗಿದೆ, ಒಂದು ಒಳ್ಳೆ ಜೀವನ ನಡೆಸ್ಬೋದು ಅನ್ನೋ ಭಾವನೆ ಇರುತ್ತೆ. ನಾನಿರೋ ಪ್ರಪಂಚದಿಂದ ಆದಷ್ಟು ಬೇಗ ಹೊರಗೆ ಹೋಗಬೇಕು ಅನ್ನೋದು. ಅದನ್ನು ಟ್ರೈಲರ್ನಲ್ಲೂ ತೋರಿಸ್ತಾರೆ. ಎಂಥ ಒಳ್ಳೆ ಕನಸು ಕಾಣ್ತಾ ಇದ್ದೆ ನಾನು ಕಾಂಪ್ಲೆಕ್ಸಲ್ಲಿ ಇರೋ ಹಾಗೆ ಅಂತ. ಆಮೇಲೆ ಈ ಫ್ರೇಮ್ ಕೂಡ ಬರುತ್ತೆ. ಸೊ ಅದು ಅವನ ಇಮ್ಯಾಜಿನೇಷನ್ ಅಷ್ಟೇ. ಆ್ಯಂಡ್ ಈ ಸೀಕ್ವೆನ್ಸ್ ನೋಡಿದ ತಕ್ಷಣ ನನಗೆ ನೆನಪಾಗಿದ್ದೆ ಮ್ಯಾಡ್ ಮ್ಯಾಕ್ಸ್. ಇಲ್ಲಿ ಅಫ್ಕೋರ್ಸ್ ಭೈರವ ನೀಡ್ ಟು ಚೇಂಜ್ ಅಲ್ವಾ. ಈ ಥರ ತನ್ನ ಪಾಡಿಗೆ ತಾನು ಆ ಕಾಂಪ್ಲೆಕ್ಸ್ಗೆ ಹೋಗೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಆ್ಯಟಿಟ್ಯೂಡಲ್ಲಿ ಅವನು ಇರೋಕ್ಕಾಗಲ್ಲ. ಅವನು ಟ್ರಾನ್ಸ್ಫಾರ್ಮ್ ಆಗಬೇಕು. ಸೊ ಒಳ್ಳೆ ಕೆಲಸಗಳಿಗೆ ಅವನು ಹೆಲ್ಪ್ ಮಾಡಬೇಕು, ಜನಗಳಿಗೂ ಹೆಲ್ಪ್ ಮಾಡಬೇಕು. ಸೊ ಐ ಫೀಲ್ ಕಾಂಪ್ಲೆಕ್ಸ್ ಬಗ್ಗೆ ಇಲ್ಲಿ ಏನೇನು ವಿಚಾರಗಳು ಇವರು ಅಂದ್ಕೊಂಡಿದ್ದಾರೆ ಅವೆಲ್ಲ ಸುಳ್ಳು. ಆ ರೀತಿಯ ಗಾಳಿ, ನೀರು ಅಲ್ಲಿ ಕೂಡ ಇಲ್ಲ, ಜಸ್ಟ್ ಲೈಕ್ ಮ್ಯಾಡ್ ಮ್ಯಾಕ್ಸ್. ಸೊ ಇವನು ಏನನ್ನ ಬೆನ್ನತ್ತಿ ಹೋಗ್ತಾ ಇರ್ತಾನೆ ಅದೆಲ್ಲ ಇಲ್ಲ ಅಂತ ಗೊತ್ತಾದಾಗ ಅವನಿಗೆ ರಿಯಾಲಿಟಿ ಅರ್ಥ ಆಗುತ್ತೆ. ಅವನಿಗೆ ಅವಾಗ ಈಗ ಇರೋ ಜಾಗದ ಬಗ್ಗೆ, ಇಲ್ಲಿರೋ ಜನರ ಬಗ್ಗೆ, ಅವರ ಕಂಡೀಷನ್ ಬಗ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ನಮ್ಮನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು, ಎಲ್ಲ ಸೇರಿ ಒಂದು ಹೊಸ ಪ್ರಪಂಚವನ್ನು ಸೃಷ್ಟಿಸಬೇಕು ಅನ್ನೋದು ಅರ್ಥ ಆಗುತ್ತೆ. ಆ್ಯಂಡ್ ಆ ಪ್ರೊಸೆಸ್ಸಲ್ಲಿ ಯಾರ್ಯಾರು ಅದರ ಕಡೆ ನಡೀತಾ ಇರ್ತಾರೋ ಅವರ ಜೊತೆ ಆವಾಗ ಅವನು ಸೇರ್ಕೊಳ್ತಾನೆ. ಸೊ ಇದೇ ಅವನ ಒಂದು ಕ್ಯಾರೆಕ್ಟರ್ ಆರ್ಕ್. ದಟ್ಸ್ ವೈ ಫೋರ್ಸಸ್ ವಿಲ್ ಯುನೈಟ್ ಅಂತ ಅವರು ಟ್ಯಾಗ್ ಲೈನ್ ಹಾಕಿರೋದು. ಸೊ ಅಲ್ಲಿ ತನಕನೂ ಆ ಟ್ರಾನ್ಸ್ಫಾರ್ಮೇಷನ್ ತನಕನೂ ನಮಗೆ ಫನ್ನಿ ಆಗಿರೋ, ತನ್ನನ್ನಷ್ಟೇ ಕೇರ್ ಮಾಡೋ, ಬೌಂಟಿಗಳನ್ನು ಹುಡುಕ್ತಾ ಇರೋ ಭೈರವ ಮಾತ್ರ ಕಾಣೋದು. ಇದು ಸ್ಪೆಷಲಿ ಈ ಚಿತ್ರದಲ್ಲಿ ಭೈರವನ ಕ್ಯಾರೆಕ್ಟರ್ ಆಗಿರುತ್ತೆ ಅಂತ ಅಂದ್ಕೊಳ್ಬೋದು. ಇನ್ನು ಅಶ್ವತ್ಥಾಮ, ನಾನು ಜಾಸ್ತಿ ಹಳೆ ಕಥೆಗಳ ಬಗ್ಗೆ ಹೇಳೋಕೆ ಹೋಗಲ್ಲ, ಬಿಕಾಸ್ ಅದರ ರೆಫರೆನ್ಸಲ್ಲೇ ಈ ಕಥೆನೂ ನಡೀತಾ ಇರೋದು. ಬಟ್ ನಿಮಗೆ ಗೊತ್ತಿದ್ರೆ ಅಶ್ವತ್ಥಾಮನಿಗೆ ಒಂದು ಶಾಪ ಸಿಕ್ಕಿರುತ್ತೆ. ಅದು ಯಾಕಂದರೆ ಅವನು ಭ್ರೂಣಗಳನ್ನು ಕೊಂದ ಅಂತ, ಇನ್ನೂ ಹುಟ್ಟದೇ ಇರುವಂಥ ಮಕ್ಕಳನ್ನು ಕೊಂದ ಅಂತ. ಆ್ಯಕ್ಚುಲಿ ಅವನು ಬ್ರಹ್ಮಾಸ್ತ್ರ ಬಿಟ್ಟದ್ದು ಪಾಂಡವರ ಮೇಲೆ, ಬಟ್ ಅದನ್ನು ವಾಪಸ್ ತಗೊಳ್ಳೋಕ್ಕೆ ಬರ್ದೇನೆ ಅದನ್ನು ಇನ್ನೂ ಹುಟ್ಟದೇ ಇರೋವಂಥ ಮಕ್ಕಳ ಮೇಲೆ ರೀಡೈರೆಕ್ಟ್ ಮಾಡ್ತಾನೆ. ಆ್ಯಂಡ್ ಅಲ್ಲಿಂದ ಅವನಿಗೆ ಶಾಪ ಹಾಗೆ ಗಿಲ್ಟ್ ಎಲ್ಲ ಬರುತ್ತೆ. ಸೊ ಅವನಿಗೊಂದು ಕ್ಯಾರೆಕ್ಟರ್ ಇಲ್ಲಿ ಕೊಟ್ಟಿದ್ದಾರೆ, ಮತ್ತೆ ಒಂದು ಭ್ರೂಣವನ್ನು ಪ್ರೊಟೆಕ್ಟ್ ಮಾಡೋದು, ಹೆನ್ಸ್ ಅವರ ಅಮ್ಮನನ್ನು, ಗರ್ಭಿಣಿಯನ್ನು ಪ್ರೊಟೆಕ್ಟ್ ಮಾಡೋದು. ಸೊ ಅಲ್ಲಿಗೆ ಅವನಿಗೊಂದು ಒಳ್ಳೆ ಕ್ಲೋಜರ್ ಸಿಕ್ಕಿದ ಹಾಗೆ. ಅಷ್ಟು ಬಲಶಾಲಿ, ಚಿರಂಜೀವಿ, ಆಲ್ಮೋಸ್ಟ್ ನಾರ್ಮಲ್ ಮನುಷ್ಯರಿಗಿಂತ ಡಬಲ್ ಹೈಟ್. ಅಂಡ್ ಅಫ್ಕೋರ್ಸ್ ಈ ಪಶ್ಚಾತ್ತಾಪ ಕೂಡ ಅವನ ಹತ್ರ ಇದೆ. ಸೊ ಲೋಕ ಉದ್ಧಾರ ಆಗಬೇಕಂದ್ರೆ, ಇನ್ನೊಂದು ಲೋಕ ಸೃಷ್ಟಿ ಆಗಬೇಕು ಅಂದರೆ ಈ ಮಗು ಹುಟ್ಟಬೇಕು. ಸೊ ಅದಕ್ಕೆ ಅದನ್ನು ಕಾಪಾಡಬೇಕು. ಅಂಡ್ ಅದನ್ನು, ಆ ಕೆಲಸನ ಹಲವಾರು ವರ್ಷಗಳ ಹಿಂದೆ ಮಕ್ಕಳನ್ನು ಸಾಯಿಸಿದಂಥ ವೀರ ಕೈಗೆತ್ಕೊಂಡಿದ್ದಾನೆ. ಅಂಡ್ ಅಫ್ಕೋರ್ಸ್ ಅದನ್ನು ಯಾವುದೇ ರೀತಿಯಲ್ಲೂ ಬಿಡಲ್ಲ. ಸೊ ಒಂದು ಬ್ಯೂಟಿಫುಲ್ ಆರ್ಕ್ ಇಲ್ಲಿ ಅಶ್ವತ್ಥಾಮನಿಗೆ. ಇವನ್ ಅವನ ಸುತ್ತ ಕೂಡ ಮಕ್ಕಳಿದ್ದಾರೆ. ಆ ಹುಡುಗ ಅಶ್ವ ಅಂಕಲ್ ಅನ್ನೋದು, ಅವನ ಜೊತೆಗೇನೆ ಇರೋದು. ಸೊ ಇವೆಲ್ಲ ಒಳ್ಳೆ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ಅವನ ಕ್ಯಾರೆಕ್ಟರ್ಗೆ, ಒಂಥರ ರಿಡೆಂಪ್ಷನ್ ಅವನಿಗೆ. ಇನ್ನು ದೀಪಿಕಾ ಕ್ಯಾರೆಕ್ಟರ್, ಅವಳ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಗೊತ್ತಾಗೋದು ಈ ಇಮೇಜಲ್ಲಿ. ಬುಜ್ಜಿ ಬೌಂಟಿ ಬಗ್ಗೆ ಹೇಳುತ್ತಲ್ಲ ಅಲ್ಲಿ, ಇವಳ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ಇವಳು ಫರ್ಟೈಲ್ ಲ್ಯಾಬ್ನ ಒಂದು ಸಬ್ಜೆಕ್ಟ್. ಕಾಂಪ್ಲೆಕ್ಸಲ್ಲಿ ಫರ್ಟೈಲ್ ಲ್ಯಾಬ್ ಅಂತ ಇದೆ. ಮೇ ಬಿ ಗ್ಲಿಮ್ಸಲ್ಲಿ ಇದನ್ನು ತೋರಿಸಿದ್ರಲ್ಲ, ಸೊ ಅದೇ ಇದು ಅಂತ ಅಂದ್ಕೊಳ್ಬೋದು. ಅದರ ಭಾಗ ಆಗಿದ್ಲು ಇವಳು. ಬಟ್ ಫರ್ಟೈಲ್ ಆದಮೇಲೆ ಇವಳು ತಪ್ಪಿಸ್ಕೊಂಡಿದ್ದಾಳೆ. ಆ್ಯಂಡ್ ಅವಳೊಳಗಿರೋ ಮಗುಗೆ ಈಗ 150ನೇ ದಿನ. ಸೊ ಈ ಗರ್ಭಿಣಿ ಕಾಂಪ್ಲೆಕ್ಸ್ ಅವರಿಗೆ ಬೇಕು, ಬಿಕಾಸ್ ಅವರಿಗೆ ಆ ಮಗು ಬೇಕು. ಮೇ ಬಿ ಒಂದು ಎಕ್ಸ್ಪೆರಿಮೆಂಟ್ಗೆ ಇರಬಹುದು ಅಂತ ಅಂದ್ಕೊಳ್ತೀನಿ. ಅದರ ಬಗ್ಗೆ ಮುಂದಿನ ಕ್ಯಾರೆಕ್ಟರ್ನಲ್ಲಿ ಮಾತಾಡೋಣ. ಸೊ ಇವರು ಅವಳ ಹಿಂದೆ ಬಿದ್ದಿದ್ದಾರೆ ಆ್ಯಂಡ್ ಬೌಂಟಿನ ಕೂಡ ಅನೌನ್ಸ್ ಮಾಡಿದ್ದಾರೆ. ಈವನ್ ಈ ಕಾನ್ಫ್ಲಿಕ್ಟ್ ಕೂಡ ನಮಗೆ ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡನ್ನೇ ನೆನ್ಪು ಮಾಡುತ್ತೆ. ಬಟ್ ಅವಳಿಗೆ ಇದು ಯಾವುದ್ರ ಬಗ್ಗೆನೂ ಐಡಿಯಾ ಇಲ್ಲ. ತನಗೆ ಹುಟ್ಟೋ ಮಗು ಬಗ್ಗೆ ಏನೇನು ಒಪಿನಿಯನ್ಸ್ ಇದಾವೆ, ಅದಕ್ಕೆ ಯಾಕಿಷ್ಟು ಇಂಪಾರ್ಟೆನ್ಸ್ ಇದೆ, ಅದರ ಪರ್ಪಸ್ ಏನು ಅನ್ನೋದು ಕೂಡ ಅವಳಿಗೆ ಗೊತ್ತಿಲ್ಲ. ಅದಕ್ಕೆ ಆ ಡೈಲಾಗ್ನ ಹೊಡಿತಾಳೆ, ಇನ್ನು ಉಸಿರೇ ತಗೊಳ್ದೇ ಇರೋಂಥ ಈ ಮಗುಗೋಸ್ಕರ ಇಷ್ಟು ಜನ ಸಾಯ್ಬೇಕಾ ಅಂತ. ಸೊ ಇವಳು ಎಲ್ಲಿಂದ ಬಂದ್ಲು, ಯಾಕೆ ತಪ್ಪಿಸ್ಕೊಂಡ್ಲು, ಅಂಡ್ ಇವಳ ಸುತ್ತ ಇರೋ ಮಿಸ್ಟ್ರಿ ಏನು ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡಬೇಕು. ಇನ್ನು ದ ಸುಪ್ರೀಂ, ಕಮಲ್ ಹಾಸನ್ ಅವರ ಕ್ಯಾರೆಕ್ಟರ್. ಇಲ್ಲಿ ಅವನನ್ನು ಕಲ್ಕಿ ಅಂತ ಕರಿತಾ ಇಲ್ಲ, ಬಟ್ ಸದ್ಯಕ್ಕೆ ಅವನ ಫಾಲೋವರ್ಸ್ ಅವನನ್ನು ಗಾಡ್ ಅಂತ ಕರಿತಾ ಇದ್ದಾರೆ. ಆದರೆ ಅವನನ್ನು ನೋಡಿದರೆ ನಮಗೆ ಫಸ್ಟ್ ಥಾಟ್ ಬರೋದೆ
ತಮ್ಮ ಸಾಯ್ತಾ ಇದ್ದಾನ ಅಂತ. ಸ್ಕಿನ್ ಹಾಗಾಗಿದೆ ಅದಕ್ಕೋಸ್ಕರ. ಸೊ ಮೇ ಬಿ ಅವನು ಬದುಕೋಕ್ಕೋಸ್ಕರ ಹಾಗೆ ಇಮ್ಮೋರ್ಟಲ್ ಆಗಿ ಇರೋದಕ್ಕೆ ಈ ಎಕ್ಸ್ಪೆರಿಮೆಂಟ್ಗಳು ನಡೀತಾ ಇರೋದು ಅಂತ ಅನ್ಕೊಳ್ಬೋದು. ಅದಕ್ಕೆ ಗರ್ಭಿಣಿಯವರು ಬೇಕಾಗಿರ್ಬೋದು, ಅವರ ಮಕ್ಕಳು ಬೇಕಾಗಿರ್ಬೋದು. ಈ ಫ್ರೇಮಲ್ಲಿ ಆ ಲೈನ್ ಕಾಣುತ್ತೆ ನಿಮಗೆ. ಆ್ಯಂಡ್ ಅವರ ಫಾಲೋವರ್ಸ್ ಒಂದು ಲೈನ್ನ ಕೂಡ ಹೇಳ್ತಾನೆ, ಇಡೀ ಜಗತ್ತಲ್ಲಿ ಒಂದೇ ಒಂದು ಕಾಂಪ್ಲೆಕ್ಸ್ ಇರೋದು ಅಂತ. ಸೊ ಇರೋ ರಿಸೋರ್ಸಸ್ನೆಲ್ಲ ತಗೊಂಡು ಇದ್ದವ್ರ ಹತ್ರ ಅಟ್ಯಾಕ್ ಮಾಡಿ ಅವ್ರ ಹತ್ರ ಇರೋದನ್ನು ಕಬಳಿಸ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಈಗ ಅವರು ಹಾಗೆ ಅವರ ಗಾಡ್ ಎಂಡ್ ಸ್ಟೇಜ್ನಲ್ಲಿ ಇದ್ದಾರೆ. ಒಂದು ಹೊಸ ಪ್ರಪಂಚಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅದಕ್ಕೆ ಅವರು ಕೊನೆಯಲ್ಲಿ ಹೇಳ್ತಾರೆ ಹೊಸ ಪ್ರಪಂಚ ಬರ್ತಾ ಇದೆ ಅಂತ. ಆಲ್ಸೋ ನೀವು ಕೇಳಿಸ್ಕೊಳೋನ್ನ ನೋಡಿದ್ರೆ ಗ್ಲಿಮ್ಸ್ನಲ್ಲಿ ವಾಟ್ ಈಸ್ ಪ್ರಾಜೆಕ್ಟ್ ಕೆ ಅಂತ ಕೇಳಿದ್ನಲ್ಲ, ಅವನೇ ಅಂತ ಅನಿಸ್ತಾ ಇದೆ. ಇಲ್ಲಿ ಅವನನ್ನ ಕಾಂಪ್ಲೆಕ್ಸ್ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಕೂಡ. ಸೊ ಏನೇ ಎಕ್ಸ್ಪೆರಿಮೆಂಟ್ ನಡೀತಾ ಇದ್ರು ಕೂಡ ಅದು ನಡೀತಾ ಇರೋದು ಅವನಿಗೋಸ್ಕರನೇ. ಬಿಕಾಸ್ ಮೇ ಬಿ ಅವನಿಗೂ ಗೊತ್ತಿರುತ್ತೆ ಅಂತ ಅನ್ಸುತ್ತೆ, ಈ ಹೊಸ ಪ್ರಪಂಚಕ್ಕೆ ದಾರಿ ಒಂದು ಮಗುನೇ ಅಂತ. ಆ್ಯಂಡ್ ಆ ಹೊಸ ಪ್ರಪಂಚ ಅವನಿಗೆ ಬೇಕಿದೆ. ಸೊ ಇಷ್ಟು ಕ್ಯಾರೆಕ್ಟರ್ಗಳ ಬಗ್ಗೆ ಆದರೆ ಇನ್ನು ಪ್ಲೇಸ್ಗಳ ಬಗ್ಗೆ ಮಾತಾಡಬೇಕು. ಕಾಶಿ ಪ್ರಪಂಚದ ಮೊದಲ ನಗರ ಹಾಗೆ ಕೊನೆ ನಗರ ಕೂಡ. ಅದಿನ್ನ ಇದೆ, ಯಾಕಂದರೆ ಅಲ್ಲಿ ಕಾಂಪ್ಲೆಕ್ಸ್ ಇದೆ. ಕಾಂಪ್ಲೆಕ್ಸ್ನ ನೀವು ನೋಡಿಕೊಂಡ್ರೆ ಅದು ಇನ್ವರ್ಟೆಡ್ ಪಿರಮಿಡ್ ರೀತಿ ಇದೆ. ಆ್ಯಂಡ್ ಆಲ್ಸೋ ಅದರ ಸುತ್ತಮುತ್ತ ಎಲ್ಲ ಭೂಮಿ ಎದ್ದಿರೋ ಹಾಗೆಯೇ ಅದರ ಫೆನ್ಸ್ ಏನಿದೆ ಅದು ಬಗ್ಗಿರೋ ಹಾಗೆ ಕಾಣುತ್ತೆ. ಸೊ ಇದು ಇಲ್ಲಿ ಕ್ರಿಯೇಟ್ ಆಗಿರೋದಲ್ಲ. ಈ ಕಾಂಪ್ಲೆಕ್ಸ್ ಮೇ ಬಿ ಒಂದು ಸ್ಪೇಸ್ ಶಿಪ್ ರೀತಿ ಇರ್ಬೋದು, ಅದು ಎಲ್ಲಿಂದಲೋ ಬಂದು ಇಲ್ಲಿ ಲ್ಯಾಂಡ್ ಆಗಿದ್ದು ಅಂತ ಅನ್ಕೊಳ್ಬೋದು. ಇನ್ನು ಈ ಫ್ರೇಮಲ್ಲಿ ನಿಮಗೆ ಕಾಶಿ ಘಾಟ್ ಕಾಣುತ್ತೆ, ಆ ಮೆಟ್ಲುಗಳು. ಆ್ಯಂಡ್ ಇಲ್ಲಿ ಕ್ರಿಮೇಷನ್ ಕೂಡ ಇನ್ನೂ ನಡೀತಾ ಇದೆ. ಇನ್ಸ್ಟಂಟ್ ಕ್ರಿಮೇಟ್ ಮಾಡೋದಕ್ಕೆ 500 ಯೂನಿಟ್ಸ್ ಕೊಡಬೇಕು. ಆ್ಯಂಡ್ ಗ್ಯಾಂಗಸ್ ಅಂತ ಬರ್ತಿದ್ದಾರೆ ಕೂಡ. ಸೊ ಕಾಶಿಯಲ್ಲಿ ಈಗ ಏನು ಕೆಲಸಗಳು ನಡೀತಾ ಇದ್ವು ಅವು ಅಲ್ಲೂ ನಡೀತಾ ಇದ್ದಾವೆ. ಸೊ ಇವರು ಎಲ್ಲಿಂದನೋ ಈಗ ಕಾಶಿಗೆ ಬಂದಿರೋರು. ಅದಕ್ಕೇನೆ ಆ ಹುಡುಗ ಅಷ್ಟು ಆಶ್ಚರ್ಯ ಆಗಿರೋದು. ಆ್ಯಂಡ್ ನಂತರ ಇವನೇ ಅಲ್ಲಿಂದ ಹೋಗಿ ಅಶ್ವತ್ಥಾಮನ ಭೇಟಿ ಆಗ್ತಾನೆ ಆಕ್ಸಿಡೆಂಟ್ ಆಗಿ. ಬಟ್ ಇಲ್ಲಿ ಮೇನ್ ಏನಂದ್ರೆ 6000 ವರ್ಷಗಳ ಹಿಂದೆ ಕಾಣಿಸಿದಂಥ ಒಂದು ಪವರ್ ಈಗ ಕಾಣೋದಕ್ಕೆ ಶುರು ಆಗುತ್ತೆ. ಮತ್ತೆ ಈ ಕ್ಯಾರೆಕ್ಟರ್ ಹತ್ರ ಹಳೆ ರೆಕಾರ್ಡ್ಸ್ ಎಲ್ಲ ಇದಾವೆ ಅನ್ನೋ ಥರದ ಒಂದು ಸಪೋರ್ಟಿಂಗ್ ಶಾಟ್ ಕೂಡ ಇಟ್ಟಿದ್ದಾರೆ. ಸೊ ಅದು ಏನು ಅಂತ ತಿಳ್ಕೊಳ್ಬೇಕು. ಅದ್ರ ಬಗ್ಗೆ ಈ ಪಾತ್ರಕ್ಕೂ ಗೊತ್ತಾಗತ್ತೆ. ಅದೇ ರೀತಿ ಅಶ್ವತ್ಥಾಮನ ಗ್ಲಿಮ್ಸಲ್ಲೂ ಕೂಡ ನನ್ನ ಸಮಯ ಬಂದಾಯಿತು ಅಂತ ಅವನು ಹೇಳಿ ರೆಡಿ ಆಗ್ತಾನೆ. ಸೊ ಆ ಸಿಗ್ನಲ್ ಏನು ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡಬೇಕು. ಇನ್ನು ಶಂಭಾಲ, ಇದು ಮೆನ್ಷನ್ ಆಗಿರೋದು ಬುಜ್ಜಿ ಆ್ಯಂಡ್ ಭೈರವದಲ್ಲಿ. ಅಫ್ಕೋರ್ಸ್ ಕಥೆಗಳಲ್ಲೂ ಇದೆ, ಬಟ್ ನಾನು ಅದ್ರ ಬಗ್ಗೆ ಹೇಳಲ್ಲ. ಅಲ್ಲಿ ಈ ರೈಡರ್ಸ್ಗಳ ಸ್ಪೇಸ್ಶಿಪ್ ಏನಿರುತ್ತೆ ಅದನ್ನು ಇನ್ನಿಬ್ಬರು ಅಟ್ಯಾಕ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಅವರಿಗೆ ಪೈನಾಪಲ್ ಸಿಗ್ತವೆ. ಅವುಗಳನ್ನು ತಗೊಳ್ತಾ ಅವ್ರು ಹೇಳ್ತಾರೆ ಇದು ಶಂಭಾಲದಲ್ಲಿರೋ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಅವರು ನೋಡಿರಲ್ಲ ಇದನ್ನು ಅಂತ. ಸೊ ಕಾಶಿ ಅಲ್ದೇ ಇಲ್ಲಿ ಇನ್ನೊಂದು ಶಂಭಾಲ ನಗರ ಕೂಡ ಇದೆ. ಬಟ್ ಅದು ನಡೆಯೋದು 2896ನಲ್ಲಿ 2 ವರ್ಷಗಳ ಹಿಂದೆ. ಆ್ಯಂಡ್ ಇಲ್ಲಿ ನೀವು ನೋಡಿದ್ರೆ ಈ ಬ್ಲೂ ಆಯುಧಗಳನ್ನು ಇಟ್ಕೊಂಡಿರೋರೆಲ್ಲ ಆ ನಗರದವರೇ ಅಂತ ಹೇಳ್ಬೋದು. ಒಂಥರ ರೆಬಲ್ಸ್ ಥರ, ಈ ಕಾಂಪ್ಲೆಕ್ಸ್ನ ವಿರುದ್ಧ ಹೋರಾಡೋರು. ಇವರ ಈ ಪ್ಲೇಸ್ ಕೂಡ ಬೆಟ್ಟ ಗುಡ್ಡಗಳ ಹಿಂದೆ ಇದೆ ಅಂತ ಅನ್ಕೊಳ್ತೀನಿ. ಅದು ಒಂದು ಶೀಲ್ಡ್ ರೀತಿ ವರ್ಕ್ ಮಾಡ್ತಾ ಇದೆ ಅವರಿಗೆ. ಸೊ ಐ ಫೀಲ್ ಈ ಅಶ್ವತ್ಥಾಮ ಗರ್ಭಿಣಿಯನ್ನು ಕರ್ಕೊಂಡು ಅಲ್ಲಿಗೆ ಹೋಗಬೇಕು ಆ್ಯಂಡ್ ಹೋಗ್ತಾನೆ ಅಂತಲೂ ಅನಿಸುತ್ತೆ. ಇಲ್ಲಿ ನೀವು ಈ ಹುಡುಗನ್ನ ಆ ಪ್ಲೇಸಲ್ಲಿ ನೋಡ್ಬೋದು. ಹಾಗೆ ಈ ಫ್ರೇಮಲ್ಲಿ ಆ ಥರದ ಕಾಸ್ಟ್ಯೂಮ್ ಹಾಕ್ಕೊಂಡಿರೋರು ಕಾಣ್ತಾರೆ. ಆ್ಯಂಡ್ ಈ ಕೊನೆ ಫ್ರೇಮಲ್ಲಿ ಸತ್ತಿರೋರು ಕೂಡ ಅವರೇನೆ. ಸೊ ಇಲ್ಲೊಂದು ಜರ್ನಿ ಇದೆ ಪ್ರತಿ ಕ್ಯಾರೆಕ್ಟರ್ದ್ದು. ಆ್ಯಂಡ್ ಅದು ಇದೇ ಸಿನಿಮಾದಲ್ಲಿ ಮುಗಿಯೋದಂತೂ ಇಲ್ಲ. ಡೆಫಿನೆಟ್ಲಿ ಅವರು ಅಫಿಷಿಯಲ್ ಆಗಿ ಪಾರ್ಟ್ಗಳನ್ನು ಅನೌನ್ಸ್ ಮಾಡದೇ ಇದ್ರು ಕೂಡ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಪ್ರೈಮಲ್ಲಿ ವೆಬ್ ಸೀರೀಸ್ಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ದೇರ್ ಆರ್ ಲಾಟ್ ಆಫ್ ಪ್ಲಾನ್ಸ್. ಬಟ್ ಅದಕ್ಕೆ ಈ ಸಿನಿಮಾ ಹೇಗೆ ರಿಸೀವ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ವಿಜುವಲಿ ತುಂಬ ಸಿನಿಮಾಗಳಿಂದ ಇನ್ಸ್ಪೈರ್ಡ್ ಆಗಿದೆ. ಈವನ್ ಒಂದಷ್ಟು ಶಾರ್ಟ್ಸ್ ಕೂಡ ಐ ಥಿಂಕ್ ಬೇಕಂತಲೇ ಥಾರ್ನ ರೆಫರೆನ್ಸ್ ತಗೊಂಡಿದ್ದಾರೆ 2 ಸಾರಿ. ಆಲ್ಸೋ ಆಗಲೇ ಹೇಳಿದ ಹಾಗೆ ಫ್ಯೂರಿ ರೋಡ್ ಥರದ ಒಂದು ಆರ್ಕ್ ಇಲ್ಲಿ ಕಾಣುತ್ತೆ ಭೈರವನಿಗೆ. ಸೊ ಅದನ್ನು ಒಪ್ಕೊಳ್ಳೇಬೇಕು. ಬಟ್ ಹಾಗಂತ ಅದರಲ್ಲೇ ಇರೋದಕ್ಕೆ ನಾನಷ್ಟು ಇಷ್ಟಪಡಲ್ಲ. ಇದೊಂದು ಹೊಸ ಪ್ರಯತ್ನ. ಅದನ್ನು ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ನಮ್ಮದೇ ಕಥೆಗಳು, ನಮ್ಮದೇ ಪಾತ್ರಗಳು. ಸೊ ಸಿನಿಮಾ ನೋಡಿದ್ಮೇಲೆ ಮಾತಾಡೋದು ಇದ್ದೇ ಇದೆ. ಬಟ್ ಅದಕ್ಕಿಂತ ಮುಂಚೆ ಸಪೋರ್ಟ್ ಅಂತೂ ಮಾಡಬೇಕು ಈ ರೀತಿಯ ಪ್ರಯತ್ನಗಳಿಗೆ. ಹಾಗಾದಾಗೇನೆ ಈ ರೀತಿಯ ಇನ್ನೊಂದಷ್ಟು ಕಾನ್ಸೆಪ್ಟ್ಗಳು ಹೊರಗೆ ಬರೋದು. ಸೊ ಇಲ್ಲಿ ಮೇಯ್ನ್ ಆಗಿ ಇರೋದು ಭೈರವ ಹಾಗೆ ಅಶ್ವತ್ಥಾಮನ ಮಧ್ಯೆ ನಡೆಯುವಂಥ ಫೈಟ್, ಹಾಗೆ ರೈಡರ್ಸ್ ಮತ್ತು ರೆಬಲ್ಸ್ ಮಧ್ಯೆ ನಡೆಯುವಂಥ ಫೈಟ್. ಇಲ್ಲಿ ಇಬ್ಬರಿಗೂ ಹೊಸ ಪ್ರಪಂಚ ಬೇಕು. ಆ್ಯಂಡ್ ಅದು ಆ ಹೊಟ್ಟೆಯಲ್ಲಿರುವಂಥ ಮಗುವಿಗೆ ಕನೆಕ್ಟ್ ಆಗಿದೆ. ಆ್ಯಂಡ್ ಅದನ್ನು ಪ್ರೊಟೆಕ್ಟ್ ಮಾಡೋದೆ ಆ್ಯಂಡ್ ಅದರ ಸುತ್ತಾನೆ ಈ ಮೊದಲ ಭಾಗ ಇರುತ್ತೆ ಅಂತ ಅಂದ್ಕೊಳ್ತೀನಿ. ನಂತರ ಏನು ಇನ್ನೂ ಏನೇನು ಸರ್ಪ್ರೈಸ್ಗಳಿದ್ದಾವೆ ಅನ್ನೋದನ್ನೆಲ್ಲ ನಾವು ಸಿನಿಮಾದ ಎಂಡ್ನಲ್ಲೇ ತಿಳ್ಕೊಳ್ಬೇಕು. ಸೊ ಇಷ್ಟು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದದ್ದು. ಇನ್ನು ನಿಮಗೆ ಟ್ರೈಲರ್ ಹೇಗೆ ಅನ್ನಿಸ್ತು, ಹಾಗೆಯೇ ಏನಾದರೂ ವಿಷಯಗಳನ್ನು ನೀವು ಗಮನಿಸಿದ್ರೆ ಅದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.